ನಮಸ್ಕಾರ. ಕೆಲವೊಮ್ಮೆ ಜೀವನದಲ್ಲಿ ಎಂಥ ಸನ್ನಿವೇಶಗಳು ಎದುರಾಗ್ತವೆ ಅಂದ್ರೆ ನಮ್ಮ ಬುದ್ಧಿ, ನಮ್ಮ ತಯಾರಿ ಎಲ್ಲವೂ ಇದ್ರೂ ಏನೂ ವರ್ಕ್ ಆಗ್ತಿಲ್ಲ ಅಂತ ಅನ್ಸ್ಬಿಡುತ್ತೆ. ಹೌದು. ಅದು ಒಂದು ಕಷ್ಟದ ಪರೀಕ್ಷೆ ಇರಬಹುದು ಅಥವಾ ಕೆಲ್ಸದ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಬರುವ ಒಂದು ದೊಡ್ಡ ಜವಾಬ್ದಾರಿ. ಪ್ರೆಷರ್. ಹೌದು, ಪ್ರೆಷರ್. ಆ ಸಮಯದಲ್ಲಿ ನಮ್ಮ ಗಮನವೆಲ್ಲ ಹೊರಗಿರುತ್ತೆ ಅಲ್ವಾ? ಯಾರು ಸಹಾಯ ಮಾಡ್ತಾರೆ, ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಆದ್ರೆ ನಾವು ಒಂದು ಮೂಲಭೂತ ಅಂಶವನ್ನೇ ಮರೆತುಬಿಡ್ತೀವಿ. ಅದು ನಮ್ಮ ಒಳಗಿನ ಸ್ಥಿತಿ. ಎಕ್ಸಾಕ್ಟ್ಲಿ. ಬನ್ನಿ, ಇವತ್ತೊಂದು ವಿಭಿನ್ನವಾದ ಆಲೋಚನೆಯ ಆಳಕ್ಕೆ ಇಳಿಯೋಣ. ನಮ್ಮ ಮುಂದಿರುವ ಆಕರಗಳು ಆಂತರಿಕ ಸಂಕಲ್ಪ ಶಕ್ತಿ ಮತ್ತು ಶುದ್ಧ ನಿರ್ಧಾರದ ಶಕ್ತಿಯ ಬಗ್ಗೆ ಮಾತಾಡ್ತವೆ. ಇದು ಕೇವಲ ಧೈರ್ಯವಾಗಿರಿ ಅಂತ ಹೇಳೋ ತರಹದ್ದಲ್ಲ. ಖಂಡಿತ ಅಲ್ಲ. ಬದಲಿಗೆ ನಮ್ಮ ಆಂತರಿಕ ಸ್ಥಿತಿಯನ್ನೇ ಒಂದು ಸಾಧನವನ್ನಾಗಿ ಬಳಸಿ ಹೊರಗಿನ ಪರಿಸ್ಥಿತಿಗಳನ್ನೇ ಹೇಗೆ ನಿಯಂತ್ರಿಸಬಹುದು ಅಂತ ಹೇಳುತ್ತೆ. ಇದರಲ್ಲಿ ಒಂದು ವರದಾನ, ಒಂದು ಕಥೆ ಮತ್ತೆ ಕೆಲವು ಶಕ್ತಿಯುತ ಅನುಭವಗಳಿವೆ. ಕಷ್ಟದ ಸಮಯದಲ್ಲಿ ನಮ್ಮ ತರ್ಕಬದ್ಧ ಮನಸ್ಸು ಆಕ್ಚುಲಿ ಕೈ ಕೊಡುತ್ತೆ. ಮೆದುಳು ಮಂಜಾದ ಹಾಗೆ ಆಗತ್ತೆ. ಹೌದು ಹೌದು, ಬ್ಲ್ಯಾಂಕ್ ಆಗ್ಬಿಡುತ್ತೆ. ಕರೆಕ್ಟ್. ಆದ್ರೆ ಈ ಆಕಾರಗಳು ಏನ್ ಹೇಳ್ತಾವಂದ್ರೆ, ಯಾರು ಇಂತಹ ಗೊಂದಲದ ನಡುವೆಯೂ ತಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ತಾರೋ ಅವರು ಪರಿಸ್ಥಿತಿಗಳನ್ನೇ ತಮ್ಮ ಸೇವಕನನ್ನಾಗಿ ಮಾಡ್ಕೊಳ್ಬಲ್ಲರು. ಸೇವಕನನ್ನಾಗಿ? ಅದ್ಹೇಗೆ? ಅಂದ್ರೆ ಪರಿಸ್ಥಿತಿಗೆ ಬರೀ ರಿಯಾಕ್ಟ್ ಮಾಡೋದಲ್ಲ, ಬದಲಿಗೆ ಪರಿಸ್ಥಿತಿಯೇ ನಮಗ್ ಬೇಕಾದ ಹಾಗೆ ಬದಲಾಗುವಂತೆ ಮಾಡೋದು. ಓ, ಇದು ಕೇಳೋಕೆ ಸ್ವಲ್ಪ ಮ್ಯಾಜಿಕ್ ತರ ಇದೆ ಅನ್ಸ್ಬೋದು. ಆದರೆ ಇದರ ಹಿಂದೆ ಒಂದು ಆಳವಾದ ಮನೋವೈಜ್ಞಾನಿಕ ತತ್ವವಿದೆ. ಸರಿ, ಈ ಆಲೋಚನೆಯನ್ನು ಮೊದಲ ಅರ್ಥ ಮಾಡಿಕೊಳ್ಳೋಕೆ ಆಕಾರದಲ್ಲಿ ಒಂದು ವರದಾನ ಇದೆ. ಅದು ಹೀಗಿದೆ: ಸಂಕಲ್ಪ ಶಕ್ತಿಯಿಂದ ಅಸಾಧ್ಯವನ್ನು ಸಾಧಿಸುವ ಅಚಲ ಅಡಿಗ ಸಿದ್ಧಿ ಸ್ವರೂಪ ಭವ. ಅಚಲ ಅಡಿಗ. ಆ ಪದಗಳು ಇಲ್ಲಿ ಬಹಳ ಮುಖ್ಯ ಅಲ್ವಾ? ಅಂದ್ರೆ ಹಿಮಾಲಯದ ಹಾಗೆ ಅಲುಗಾಡದ ಸ್ಥಿರವಾದ ಮನಸ್ಥಿತಿ. ಹೌದು. ಇಂಥ ಮನಸ್ಥಿತಿಯಿಂದ ಮಾಡಿದ ಸಂಕಲ್ಪ ಅಸಾಧ್ಯ ಅಂತ ಅನ್ಸೋದನ್ನು ಕೂಡ ಸಾಧ್ಯ ಮಾಡುತ್ತೆ. ಸಿದ್ಧಿ ಸ್ವರೂಪ ಅಂದ್ರೆ ಯಶಸ್ಸು ಅನ್ನೋದು ನಮ್ಮಿಂದ ಹೊರಗಿರುವ ಗುರಿಯಲ್ಲ, ಅದು ನಮ್ಮ ಸ್ವಭಾವವೇ ಆಗ್ಬಿಡುತ್ತೆ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ. ಇದು ಕೇವಲ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಅಲ್ಲ. ಓ. ಆಕಾರವು ಒಂದು ನಿರ್ದಿಷ್ಟವಾದ ಮಾನಸಿಕ ಸ್ಥಿತಿಯ ಬಗ್ಗೆ ಮಾತನಾಡುತ್ತೆ. ಅದಕ್ಕೆ ಕರ್ಮಾತೀತ ಸ್ಥಿತಿ ಅಂತ ಕರೆಯಲಾಗಿದೆ. ಕರ್ಮಾತೀತ ಸ್ಥಿತಿ ಅದಂದ್ರೇನು? ಅಂದ್ರೆ ಹೊರಗಿನ ಘಟನೆಗಳು, ಅದು ಹೊಗಳಿಕೆ ಇರಲಿ, ಟೀಕೆ ಇರಲಿ, ಯಶಸ್ಸು, ಸೋಲು, ಎಕ್ಸಾಕ್ಟ್ಲಿ, ಇವು ಯಾವುವೂ ನಮ್ಮ ಒಳಗಿನ ಶಾಂತಿಯನ್ನು ಡಿಸ್ಟರ್ಬ್ ಮಾಡದಂಥ ಒಂದು ಸ್ಥಿತಿ. ಒಂಥರ ನಮ್ಮ ಮನಸ್ಸಿಗೆ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ ಹಾಕಿದಾಗೆ. ವಾವ್, ಆ ಹೋಲಿಕೆ ತುಂಬಾ ಚೆನ್ನಾಗಿದೆ. ಹೊರಗಡೆ ಎಷ್ಟೇ ಗಲಾಟೆ ಇರಲಿ, ನಮ್ಮ ಒಳಗಿನ ಸ್ಪಷ್ಟತೆ ಹಾಗೆ ಉಳಿಯುತ್ತೆ. ಈ ಸ್ಥಿತಿ ತಲುಪಿದಾಗ ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅದು ತುಂಬಾನೇ ಹೆಚ್ಚಾಗತ್ತೆ. ಯಾಕಂದ್ರೆ ಹೊರಗಿನ ಶಬ್ದ ಕಮ್ಮಿಯಾಗತ್ತೆ. ಹೌದು. ಭಾವನಾತ್ಮಕ ಗೊಂದಲವೆಂಬ ಶಬ್ದ ಕಡಿಮೆಯಾದಾಗ ತರ್ಕ ಮತ್ತು ಅಂತಸ್ಫುರಣೆಯ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತೆ. ಆ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ ಅನ್ನೋ ಕಾನ್ಸೆಪ್ಟು, ಅದನ್ನೇ ಒಂದು ದೈನಂದಿನ ಸನ್ನಿವೇಶಕ್ಕೆ ಅನ್ವಯಿಸಿ ನೋಡಕ್ಕೆ ಆಕರದಲ್ಲಿ ಒಂದು ಕಥೆ ಇದೆ. ಒಬ್ಬ ವಿದ್ಯಾರ್ಥಿಯ ಕಥೆ. ಅವನಿಗೆ ಒಂದು ಪರೀಕ್ಷೆ ಎದುರಾಗಿತ್ತು. ಆ ಪರೀಕ್ಷೆ ಅಸಾಧ್ಯವಾದಷ್ಟು ಕಠಿಣ ಅಂತ ಇಡೀ ಕಾಲೇಜ್ನಲ್ಲಿ ಸುದ್ದಿ. ಸೀನಿಯರ್ಗಳು, ಫ್ರೆಂಡ್ಸ್ ಎಲ್ಲರೂ ಇದು ನಮ್ಮಿಂದ ಆಗಲ್ಲ ಅಂತ ಕೈಚೆಲ್ಲಿದ್ರು. ಇದು ನಾವೆಲ್ಲರೂ ಅನುಭವಿಸಿರೋದು. ಇದನ್ನ ಸೋಷಿಯಲ್ ಕಂಟೇಜಿಯನ್ ಅಂತ ಕರೀಬಹುದು. ಒಬ್ಬರ ಭಯ ಇನ್ನೊಬ್ಬರಿಗೆ ಹರಡ್ಬಿಡುತ್ತೆ. ನಿಜ, ಆ ನೆಗೆಟಿವಿಟಿ ಎಲ್ಲರ ಮೇಲೂ ಪರಿಣಾಮ ಬೀರಿತು. ಆದ್ರೆ ಈ ವಿದ್ಯಾರ್ಥಿ ಬೇರೆ ದಾರಿಯನ್ನೇ ಹಿಡ್ದ. ಏನ್ ಮಾಡ್ದ ಅವನು? ಅವನು ಆ ಸಾಮೂಹಿಕ ಭಯಕ್ಕೆ ಬಲಿಯಾಗಲಿಲ್ಲ. ಬದಲಿಗೆ ಪ್ರತಿದಿನ ಬೆಳಗ್ಗೆ ಎದ್ದು ಕೆಲ ನಿಮಿಷ ಶಾಂತವಾಗಿ ಕೂತು ತನ್ನ ಮನಸ್ಸಿಗೆ ತಾನೇ ಒಂದು ಸಂಕಲ್ಪವನ್ನ ಕೊಡ್ತಿದ್ದ. ಓಕೆ. ತುಂಬಾ ಸರಳವಾದ ವಾಕ್ಯ: ನಾನು ಶಾಂತ ಸ್ವರೂಪಿ ಆತ್ಮ, ನನ್ನ ಸಂಕಲ್ಪ ಶುದ್ಧವಾಗಿದೆ. ಇದನ್ನ ಶ್ರದ್ಧೆಯಿಂದ ಪ್ರತಿದಿನ ಪುನರಾವರ್ತಿಸ್ತಿದ್ದ. ಇದರ ಪರಿಣಾಮ ಏನಾಯ್ತು? ಇದರ ಪರಿಣಾಮವಾಗಿ ಅವನೊಳಗಿದ್ದ ಭಯ ನಿಧಾನವಾಗಿ ಕರಗಿ ಆ ಜಾಗದಲ್ಲಿ ಒಂದು ಅಚಲವಾದ ಆತ್ಮವಿಶ್ವಾಸ ಬಂತು. ಕೊನೆಗೆ ಎಲ್ಲರೂ ಅಸಾಧ್ಯ ಅಂದಿದ್ದ ಆ ಪರೀಕ್ಷೆಯಲ್ಲಿ ಅವನು ಅತ್ಯುತ್ತಮ ಅಂಕಗಳೊಂದಿಗೆ ಪಾಸಾದ. ಸೊ ಅವನ ಯಶಸ್ಸಿಗೆ ಕಾರಣ ಬರೀ ಪುಸ್ತಕದ ಜ್ಞಾನ ಅಲ್ಲ? ಖಂಡಿತ ಅಲ್ಲ. ಆಕರ ಹೇಳೋ ಹಾಗೆ ಅವನ ಆ ಕರ್ಮಾತೀತ ಸ್ಥಿತಿ. ಈ ಕಥೆಯನ್ನು ನಾವು ವಿಶ್ಲೇಷಣೆ ಮಾಡಿದ್ರೆ ಇಲ್ಲಿ ಅವನ ಯಶಸ್ಸಿಗೆ ಅವನ ತಯಾರಿ ಮತ್ತು ಅವನ ಮೈಂಡ್ಸೆಟ್ ಎರಡೂ ಕಾರಣ. ಆದ್ರೆ ಅಡಿಪಾಯ ಯಾವುದು? ಮೈಂಡ್ಸೆಟ್. ಹೌದು. ಮೈಂಡ್ಸೆಟ್ ಸರಿಯಿದ್ರೆ ಮಾತ್ರ ತಯಾರಿ ಪರಿಣಾಮಕಾರಿಯಾಗುತ್ತೆ. ಎಷ್ಟೇ ಚೆನ್ನಾಗಿ ಓದಿದ್ರೂ ಪರೀಕ್ಷೆ ಹಾಲ್ನಲ್ಲಿ ಭಯ ಬಂದ್ರೆ ಓದಿದ್ದೆಲ್ಲ ಮರ್ತೋಗುತ್ತಲ್ವಾ? ಖಂಡಿತ.
ಆ ವಿದ್ಯಾರ್ಥಿ ತನ್ನ ಮನಸ್ಸನ್ನು ಶಾಂತಗೊಳಿಸಿದ್ರಿಂದ ತಾನು ಓದಿದ್ದನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಪಡಿಸ್ಕೊಳ್ಳೋಕೆ ಸಾಧ್ಯವಾಯಿತು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇದು ಒಂದು ಥರ ಪ್ಲೆಸಿಬೋ ಎಫೆಕ್ಟ್ ತರ ಅಲ್ವೇ? ಅಂದ್ರೆ ತಾನು ಗೆಲ್ತೀನಿ ಅಂತ ಬಲವಾಗಿ ನಂಬಿದ್ದಕ್ಕೆ ಅವನಿಗೆ ಹಾಗೆ ಅನಿಸಿತಾ, ಅಥವಾ ಈ ಸಂಕಲ್ಪಕ್ಕೆ ನಿಜವಾಗ್ಲೂ ಏನಾದ್ರೂ ಶಕ್ತಿ ಇದೆಯಾ? ಇದು ತುಂಬಾ ಒಳ್ಳೆ ಪ್ರಶ್ನೆ. ನೀವದನ್ನ ಪ್ಲೆಸಿಬೋ ಅಂತ ಕರೆದ್ರೂ ಅದರ ಪರಿಣಾಮವಂತೂ ನೈಜವಾಗಿತ್ತು ಅಲ್ವಾ? ಹೌದು, ನಿಜ. ಸೈಕಾಲಜಿಯಲ್ಲಿ ಇದನ್ನ ಸೆಲ್ಫ್ ಎಫಿಕಸಿ ಅಂತ ಕರೀತಾರೆ. ಅಂದ್ರೆ ಒಂದು ಕೆಲಸವನ್ನ ನಾನು ಮಾಡಬಲ್ಲೆ ಅನ್ನೋ ನಮ್ಮ ಮೇಲಿನ ನಂಬಿಕೆ. ಆ ವಿದ್ಯಾರ್ಥಿ ನಾನು ಶಾಂತ ಸ್ವರೂಪಿ ಆತ್ಮ ಅಂತ ಹೇಳ್ಕೊಂಡಾಗ ಅವನು ತನ್ನ ನರವ್ಯೂಹಕ್ಕೆ ಒಂದು ಸಂದೇಶ ಕಳಿಸ್ತಿದ್ದ. ಭಯಪಡಬೇಡ, ಎಲ್ಲವೂ ಕಂಟ್ರೋಲ್ನಲ್ಲಿದೆ ಅಂತ. ಎಕ್ಸಾಕ್ಟ್ಲಿ. ಇದು ಅವನ ಒತ್ತಡದ ಹಾರ್ಮೋನ್ ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸಿರಬಹುದು. ಸೊ ಆಕರ ಇದನ್ನ ಆಧ್ಯಾತ್ಮಿಕವಾಗಿ ಸಂಕಲ್ಪ ಶಕ್ತಿ ಅಂದ್ರೆ ಸೈಕಾಲಜಿ ಅದನ್ನ ಕಾಗ್ನಿಟಿವ್ ರೀಫ್ರೇಮಿಂಗ್ ಅನ್ನಬಹುದು. ಹೆಸರು ಬೇರೆ, ಆದರೆ ಪ್ರಕ್ರಿಯೆ ಮತ್ತು ಫಲಿತಾಂಶ ಒಂದೇ. ಸರಿ, ವಿದ್ಯಾರ್ಥಿಯ ಕತೆ ವೈಯಕ್ತಿಕ ಮಟ್ಟದಲ್ಲಿ ಆಯ್ತು. ಆದರೆ ಇದೇ ತತ್ವ ಬೇರೆಯವರ ಮೇಲೆ, ಇಡೀ ಪರಿಸ್ಥಿತಿಯ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲದು? ಒಳ್ಳೆ ಪಾಯಿಂಟ್. ಆಕರದಲ್ಲಿನ ವೈದ್ಯರ ಉದಾಹರಣೆ ಇದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಹೇಳಿ. ಒಂದು ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್. ಅಲ್ಲಿ ಒಬ್ಬರೇ ಡಾಕ್ಟರ್. ಒಂದೇ ಸಲಕ್ಕೆ ಅನೇಕ ಸೀರಿಯಸ್ ಪೇಷಂಟ್ಸ್ ಬರ್ತಾರೆ. ಒಬ್ಬರಿಗೆ ಹಾರ್ಟ್ ಅಟ್ಯಾಕ್, ಇನ್ನೊಬ್ಬರಿಗೆ ಆಕ್ಸಿಡೆಂಟ್. ಓ ದೇವರೇ! ಪೇಷಂಟ್ ಸಂಬಂಧಿಕರ ಆಕ್ರಂದನ, ಸಿಬ್ಬಂದಿಯ ಗಡಿಬಿಡಿ, ಆ ಇಡೀ ವಾತಾವರಣ ಪೂರ್ತಿ ಗೊಂದಲ, ಆ ವೈದ್ಯರ ಮೇಲೆ ಅಗಾಧವಾದ ಒತ್ತಡ. ಇಂತಹ ಹೈ ಸ್ಟೇಕ್ಸ್ ಸನ್ನಿವೇಶಗಳಲ್ಲಿ ಮೆದುಳಿನ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಆಕ್ಟಿವೇಟ್ ಆಗುತ್ತೆ. ಆಗ ತರ್ಕಬದ್ಧ ಆಲೋಚನೆ ಕಡಿಮೆ ಆಗುತ್ತೆ. ಹೌದು. ಆದ್ರೆ ಆ ವೈದ್ಯರು ಮಾಡಿದ್ದೇನು ಗೊತ್ತಾ? ಆ ಗೊಂದಲದ ಮಧ್ಯೆ ಅವರು ಕೇವಲ 2 ನಿಮಿಷ ಕಣ್ಣು ಮುಚ್ಚಿ ಒಂದು ಶಾಂತ ಸಂಕಲ್ಪ ಮಾಡ್ಕೊಂಡ್ರು. ಏನು ಅಂತ? ನಾನು ಕೇವಲ ಒಂದು ಸಾಧನ. ನಿಜವಾದ ಶಕ್ತಿ ಮತ್ತು ಜ್ಞಾನ ಪರಮಾತ್ಮನಿಂದ ಬರುತ್ತಿದೆ. ನನ್ನ ಮೂಲಕ ಸರಿಯಾದದ್ದು ನಡೆಯಲಿ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಆ ವೈದ್ಯರು ತಮ್ಮ ವೈದ್ಯಕೀಯ ಜ್ಞಾನವನ್ನ ನಿರಾಕರಿಸ್ತಿಲ್ಲ, ಬದಲಿಗೆ ತಮ್ಮ ಅಹಮನ್ನ ಬದಿಗಿಡುತ್ತಿದ್ದಾರೆ. ನಾನೇ ಎಲ್ಲರನ್ನೂ ಉಳಿಸ್ಬೇಕು ಅನ್ನೋ ಭಾರವನ್ನ ಇಳಿಸ್ತಿದ್ದಾರೆ. ಹೌದು. ಆ ಮಾನಸಿಕ ಬದಲಾವಣೆ ಅವರನ್ನ ವೈಯಕ್ತಿಕ ಒತ್ತಡದಿಂದ ಮುಕ್ತಗೊಳಿಸಿ ಸಮಸ್ಯೆಯ ಮೇಲೆ ವಸ್ತುನಿಷ್ಠವಾಗಿ ಗಮನ ಹರಿಸಲು ಸಹಾಯ ಮಾಡಿತು. ನೀವು ಹೇಳಿದ ಸ್ಪಷ್ಟ ನಿರ್ಧಾರ ಶಕ್ತಿ ಅನ್ನೋ ಪದ ಬಹಳ ಮುಖ್ಯ. ಯಾಕಂದ್ರೆ ಆ 2 ನಿಮಿಷಗಳ ನಂತರ ಆ ವೈದ್ಯರಿಗೆ ಒಂದು ಅದ್ಭುತವಾದ ಸ್ಪಷ್ಟತೆ ಸಿಕ್ಕಿತ್ತು. ಕ್ಲಾರಿಟಿ. ಹೌದು, ಕ್ಲಾರಿಟಿ. ಯಾರಿಗೆ ತಕ್ಷಣ ಆಪರೇಷನ್ ಬೇಕು, ಯಾರಿಗೆ ಫಸ್ಟ್ ಏಡ್ ಸಾಕು, ಯಾವ ಸಿಬ್ಬಂದಿಗೆ ಏನ್ ಕೆಲಸ ಕೊಡಬೇಕು ಅಂತ ಕ್ಷಣ ಮಾತ್ರದಲ್ಲಿ ನಿರ್ಧರಿಸುವ ಸಾಮರ್ಥ್ಯ ಬಂತು. ಆಕರದ ಪ್ರಕಾರ ಅವರ ಆ ಶಾಂತ ಸಂಕಲ್ಪವೇ ಅನೇಕ ಜೀವಗಳನ್ನು ಉಳಿಸಿತು. ಖಂಡಿತ. ಇದು ಆಧುನಿಕ ಪರ್ಫಾರ್ಮೆನ್ಸ್ ಸೈಕಾಲಜಿಯಲ್ಲಿ ಹೇಳುವ ಫ್ಲೋ ಸ್ಟೇಟ್ ಅಥವಾ ಬೀಯಿಂಗ್ ಇನ್ ದ ಝೋನ್ ಸ್ಥಿತಿಗೆ ಬಹಳ ಹತ್ತಿರವಾಗಿದೆ. ಓಕೆ. ಯಾವಾಗ ನಾವು ನಮ್ಮ ಅಹಂಕಾರ ಅಥವಾ ವೈಫಲ್ಯದ ಭಯವನ್ನು ಬದಿಗಿಡುತ್ತೇವೆಯೋ ಆಗ ನಮ್ಮ ಕೌಶಲ್ಯಗಳು ಗರಿಷ್ಠ ಮಟ್ಟದಲ್ಲಿ ಕೆಲಸ ಮಾಡುತ್ತವೆ. ಆ ವೈದ್ಯರು ಮಾಡಿದ್ದು ಅದನ್ನೇ. ಸರಿ, ಹಾಗಾದ್ರೆ ಇದು ಇನ್ನೊಬ್ಬರ ವಿರೋಧವನ್ನೇ ಎದುರಿಸಬೇಕಾದಾಗ ಕೆಲಸ ಮಾಡುತ್ತಾ? ಸೇವಾಧಾರಿಯ ಅನುಭವ ಇದಕ್ಕೊಂದು ಬೇರೆ ಆಯಾಮ ಕೊಡುತ್ತೆ. ಇದು ಬಹುಶಃ ಎಲ್ಲರಿಗಿಂತ ಹೆಚ್ಚು ಚಾಲೆಂಜಿಂಗು. ಹೇಳಿ. ಒಬ್ಬ ಸೇವಾಧಾರಿ ಒಂದು ಸ್ಥಳದಲ್ಲಿ ಒಳ್ಳೆ ಕೆಲಸ ಮಾಡಕ್ ಹೋಗ್ತಾರೆ. ಆದರೆ ಅಲ್ಲಿನ ಕೆಲವರು ಅವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ತೀವ್ರವಾಗಿ ವಿರೋಧಿಸ್ತಾರೆ, ಟೀಕಿಸ್ತಾರೆ. ಇದು ಸಹಜ. ನಮ್ಮ ಸಹಜ ಪ್ರತಿಕ್ರಿಯೆ ಏನು? ವಾದ ಮಾಡೋದು, ನಮ್ಮನ್ನ ನಾವು ಸಮರ್ಥಿಸ್ಕೊಳ್ಳೋದು, ಅಥವಾ ಕೋಪ ಮಾಡಿಕೊಂಡು ವಾಪಸ್ ಬರೋದು. ಹೌದು. ಆದ್ರೆ ಈ ಸೇವಾಧಾರಿ ಇವು ಯಾವುದನ್ನೂ ಮಾಡ್ಲಿಲ್ಲ. ಅವರು ಮೌನವಾಗಿ ತಮ್ಮ ಮನಸ್ಸಿನಲ್ಲೇ ಆ ಟೀಕಿಸಿದವರಿಗಾಗಿ ಶುಭ ಭಾವನೆಯನ್ನು ಕಳುಹಿಸಿದರು. ಅವರಿಗೂ ಒಳ್ಳೆಯದಾಗ್ಲಿ ಅಂತ ಮನಪೂರ್ವಕವಾಗಿ ಹಾರೈಸಿದರು. ಒಂದು ಕ್ಷಣ ಯೋಚಿಸಿ ನೋಡಿ, ನಮ್ಮನ್ನು ಟೀಕಿಸಿದವರಿಗೆ ಒಳ್ಳೆಯದಾಗ್ಲಿ ಅಂತ ಹಾರೈಸೋದು ಇಂದಿನ ಜಗತ್ತಿನಲ್ಲಿ ಇದು ಎಂಥ ಕ್ರಾಂತಿಕಾರಿ ಆಲೋಚನೆ. ನಿಜ. ಆದ್ರೆ ಇದರ ಪರಿಣಾಮ ಮಾತ್ರ ಅದ್ಭುತವಾಗಿತ್ತು. ಕೆಲವು ದಿನಗಳ ನಂತರ ಯಾರು ಅವರನ್ನು ಅತೀ ಹೆಚ್ಚು ವಿರೋಧಿಸಿದರೋ ಅದೇ ಜನರು ಅವರ ಹತ್ರ ಬಂದು ಕ್ಷಮೆ ಕೇಳಿ ಸಹಾಯ ಕೇಳಿದರು. ಓ, ಇದು ಕೇಳೋಕೆ ಸ್ವಲ್ಪ ಅವಾಸ್ತವಿಕ ಅನಿಸ್ಬೋದು. ನಮ್ಮ ಸಂಕಲ್ಪ ಇನ್ನೊಬ್ಬರ ಮನಸ್ಸನ್ನ ಬದಲಾಯಿಸುತ್ತಾ? ಆಕರವು ಇದನ್ನ ಶುದ್ಧ ಸಂಕಲ್ಪವು ವಾತಾವರಣವನ್ನು ಬದಲಾಯಿಸುತ್ತದೆ ಅಂತ ಹೇಳುತ್ತೆ. ಇದನ್ನ ನಾವು ಹೀಗೆ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಮೈಂಡ್ ರೀಡಿಂಗ್ ಕೆಲಸ ಮಾಡ್ತಿಲ್ಲ. ಬದಲಿಗೆ ಮಾನವ ಸಂವಹನದ ಅತ್ಯಂತ ಸೂಕ್ಷ್ಮ ಅಂಶಗಳು ಕೆಲಸ ಮಾಡ್ತಿವೆ. ನಾವು ವಾದ ಮಾಡಿದಾಗ ಎದುರಿನವರಲ್ಲಿ ಒಂದು ಡಿಫೆನ್ಸಿವ್ ಮನೋಭಾವ ಬರುತ್ತೆ. ಹೌದು, ಅವರು ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋಕ್ ನೋಡ್ತಾರೆ. ದೇಹ ಭಾಷೆ,
ಅದು ವಿರೋಧಿಗಳಿಗೆ ಒಂದು ಅನಿರೀಕ್ಷಿತ ಸಂದೇಶ ಕಳಿಸಿರಬಹುದು. ಅವರ ಆಕ್ರಮಣಶೀಲತೆಗೆ ಪ್ರತಿರೋಧ ಸಿಗದಿದ್ದಾಗ ಅದು ತಾನಾಗಿಯೇ ದುರ್ಬಲಗೊಳ್ಳುತ್ತೆ. ಸೊ ಇದು ಮನಸ್ಸನ್ನ ಬದಲಾಯಿಸೋದಕ್ಕಿಂತ ಹೆಚ್ಚಾಗಿ ಆ ಸಂಘರ್ಷದ ವಾತಾವರಣವನ್ನೇ ಬದಲಾಯಿಸೋದು. ಎಕ್ಸಾಕ್ಟ್ಲಿ. ಆದರೆ ಒಂದು ಪ್ರಶ್ನೆ, ಕೇವಲ ಶುಭ ಭಾವನೆ ಇದ್ರೆ ಸಾಕಾ? ಒಂದು ವೇಳೆ ಆ ಸೇವಾದಾರಿಯ ಬಳಿ ಆ ಕೆಲಸ ಮಾಡುವ ಕೌಶಲ್ಯವೇ ಇಲ್ದಿದ್ರೆ ಏನಾಗ್ತಿತ್ತು? ಅತ್ಯಂತ ಮುಖ್ಯವಾದ ಪ್ರಶ್ನೆ. ಆಕಾರ ಸ್ಪಷ್ಟವಾಗಿ ಹೇಳುತ್ತೆ, ಆಂತರಿಕ ಸ್ಥಿತಿಯು ಕೌಶಲ್ಯವನ್ನ ರೀಪ್ಲೇಸ್ ಮಾಡಲ್ಲ, ಬದಲಿಗೆ ಅದನ್ನ ಪರಿಣಾಮಕಾರಕರಾಗಿ ಬಳಸಲು ಸಹಾಯ ಮಾಡುತ್ತೆ. ಓಕೆ. ಸೇವಾದಾರಿಯ ಬಳಿ ಕೌಶಲ್ಯ, ಒಳ್ಳೆಯ ಉದ್ದೇಶ ಎರಡೂ ಇತ್ತು. ಆದರೆ ವಿರೋಧದ ಕಾರಣದಿಂದ ಅದನ್ನ ತೋರ್ಸೋಕ್ ಆಗ್ತಿರ್ಲಿಲ್ಲ. ಅವರ ಶುಭ ಸಂಕಲ್ಪ ಆ ಅಡಚಣೆಯನ್ನ ತೆಗೆದುಹಾಕಿತು. ಅಂದ್ರೆ ಶುದ್ಧ ಸಂಕಲ್ಪ ನಿಮ್ಮಲ್ಲಿ ಇಲ್ಲದಿರೋದನ್ನು ಸೃಷ್ಟಿಸಲ್ಲ, ಆದ್ರೆ ನಿಮ್ಮಲ್ಲಿ ಇರೋದನ್ನ ಹೊರಗೆ ತರುತ್ತೆ. ಪರ್ಫೆಕ್ಟ್. ಕೌಶಲ್ಯವಿಲ್ಲದ ಶುಭಭಾವನೆ ನಿಷ್ಪ್ರಯೋಜಕ. ಹಾಗೆಯೇ ಶುಭಭಾವನೆ ಇಲ್ಲದ ಕೌಶಲ್ಯ ಸಂಘರ್ಷಕ್ಕೆ ಕಾರಣವಾಗ್ಬೋದು. ಇವೆರಡರ ಸಂಯೋಜನೆಯೇ ಸಿದ್ಧಿ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಈ ಚರ್ಚೆಯ ಸಾರಾಂಶವೇನು? ಬಾಹ್ಯ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿರ್ಲಿ, ನಮ್ಮ ಆಂತರಿಕ ಸ್ಥಿತಿ ಸ್ಥಿರವಾಗಿದ್ರೆ, ಕರ್ಮಾತೀತವಾಗಿದ್ರೆ ಯಶಸ್ಸು ಸಾಧ್ಯ. ಆಕರದಲ್ಲಿ ಸಂಕಲ್ಪವನ್ನು ಒಂದು ವೈರ್ಲೆಸ್ ಸಾಧನ ಅಂತ ಕರೆಯಲಾಗಿದೆ. ಹೌದು. ಮತ್ತು ಈ ವೈರ್ಲೆಸ್ ಸಾಧನವನ್ನು ಬಳಸೋಕೆ 3 ಪ್ರಮುಖ ಶಕ್ತಿಗಳು ಬೇಕು: ಶಾಂತಿ, ಸ್ಥಿರತೆ ಮತ್ತು ಶುಭಭಾವನೆ. ಶಾಂತಿ, ಸ್ಥಿರತೆ ಮತ್ತು ಶುಭಭಾವನೆ. ಮನಸ್ಸಿನಲ್ಲಿ ಶಾಂತಿ ಇದ್ರೆ ಹೊರಗಿನ ಗೊಂದಲ ನಮ್ಮನ್ನು ಬಾಧಿಸಲ್ಲ. ನಿರ್ಧಾರಗಳಲ್ಲಿ ಸ್ಥಿರತೆ ಇದ್ರೆ ಒತ್ತಡದಲ್ಲಿ ದಾರಿ ತಪ್ಪಲ್ಲ. ಮತ್ತು ಇತರರ ಬಗ್ಗೆ ಶುಭಭಾವನೆ ಇದ್ರೆ ಸಂಘರ್ಷದ ಬದಲು ಸಹಕಾರ ನಿರ್ಮಾಣವಾಗುತ್ತೆ. ಕೊನೆಯಲ್ಲಿ ಒಂದು ಘೋಷವಾಕ್ಯ ಇದೆ: ಶುದ್ಧ ಸಂಕಲ್ಪವಿರುವ ಆತ್ಮನೇ ಸದಾ ವಿಜಯಿ. ಆ ವಿಜಯ ಅನ್ನೋ ಪದ ಇಲ್ಲಿ ಅದ್ರ ಅರ್ಥ ಬೇರೆ ಇರ್ಬೋದಲ್ವಾ? ಸ್ಪರ್ಧೆಯಲ್ಲಿ ಗೆಲ್ಲುವುದಕ್ಕಿಂತ. ಖಂಡಿತ. ಇಲ್ಲಿ ವಿಜಯ ಅಂದ್ರೆ ಬೇರೆಯವರನ್ನು ಸೋಲಿಸುವುದಲ್ಲ. ಇಲ್ಲಿ ವಿಜಯ ಅಂದ್ರೆ ನಮ್ಮ ಸ್ವಂತ ಭಾವನೆಗಳು ಮತ್ತು ಪ್ರತಿಕ್ರಿಯೆಗಳ ಮೇಲೆ ಹಿಡಿತ ಸಾಧಿಸುವುದು. ನಮ್ಮ ಮೇಲೆಯೇ ನಾವು ವಿಜಯ ಸಾಧಿಸುವುದು. ಹೌದು, ಹೊರಗಿನ ಪರಿಸ್ಥಿತಿಗಳಿಗೆ ಶರಣಾಗದೆ ನಮ್ಮ ಸಂಕಲ್ಪದ ಬಲದಿಂದ ಅವುಗಳನ್ನು ಮೀರಿ ನಿಲ್ಲುವುದೇ ನಿಜವಾದ ವಿಜಯ. ಶುದ್ಧ ಸಂಕಲ್ಪವುಳ್ಳ ಆತ್ಮ ಎಂದಿಗೂ ಸೋಲುವುದಿಲ್ಲ. ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ಸೋಲು ಗೆಲುವು ಬಾಹ್ಯ ಫಲಿತಾಂಶಗಳಲ್ಲ, ಅದು ಆಂತರಿಕ ಸ್ಥಿತಿಯ ಪ್ರತಿಫಲನ. ಅಬ್ಸಲ್ಯೂಟ್ಲಿ. ಅವರು ತಮ್ಮ ಆಂತರಿಕ ಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡ್ರೆ ಅವರು ಸದಾ ವಿಜಯಿಗಳೇ. ಅದ್ಭುತ. ಇಂದಿನ ನಮ್ಮ ಈ ಚರ್ಚೆಯಲ್ಲಿ ನಾವು ಆಂತರಿಕ ಶಕ್ತಿಯ ಕಲ್ಪನೆಯಿಂದ ಆರಂಭಿಸಿ ವಿದ್ಯಾರ್ಥಿ, ವೈದ್ಯ, ಸೇವಾಧಾರಿಯ ಉದಾಹರಣೆಗಳ ಮೂಲಕ ಅಚಲವಾದ ಆಂತರಿಕ ಸ್ಥಿತಿಯ ಮಹತ್ವವನ್ನ ಕಂಡುಕೊಂಡೆವು. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆ ಕೇಳ್ಬೋದು. ಖಂಡಿತ. ಈ ಆಕಾರ ಹೆಚ್ಚಾಗಿ ಕಷ್ಟದ ಸಂದರ್ಭಗಳನ್ನು ನಿಭಾಯಿಸಲು ಸಂಕಲ್ಪವನ್ನು ಹೇಗೆ ಬಳಸುವುದು ಅಂತ ಹೇಳುತ್ತೆ. ಆದರೆ ಯಾವುದೇ ಬಿಕ್ಕಟ್ಟು ಇಲ್ಲದಿರುವಾಗ, ಎಲ್ಲವೂ ಸರಿಯಾಗಿದ್ದಾಗ ನಮ್ಮ ದೈನಂದಿನ ಜೀವನದಲ್ಲಿ ಇದನ್ನು ಬಳಸಿದ್ರೆ ಏನಾಗ್ಬೋದು? ಒಳ್ಳೆ ಪ್ರಶ್ನೆ. ಪ್ರತಿದಿನ ಬೆಳಗ್ಗೆ ಎದ್ದು ಇಂದು ನನ್ನ ಕೆಲಸದ ಸ್ಥಳದಲ್ಲಿ ಸಹಕಾರದ ವಾತಾವರಣವಿರಲಿ, ಅಥವಾ ನನ್ನ ಕುಟುಂಬದಲ್ಲಿ ಪ್ರೀತಿಯ ಸಂವಹನವಿರಲಿ ಅಂತ ಒಂದು ಶುದ್ಧ ಸಂಕಲ್ಪದೊಂದಿಗೆ ದಿನ ಆರಂಭಿಸಿದರೆ ಅದರ ಪರಿಣಾಮ ಎಷ್ಟಿರ್ಬೋದು? ಕೇವಲ ಸವಾಲುಗಳನ್ನು ಎದುರಿಸುವುದರ ಬದಲು ನಾವು ಬಯಸುವ ವಾಸ್ತವವನ್ನೇ ಸೃಷ್ಟಿಸುವುದು. ಹೌದು. ಒಂದು ಮೀಟಿಂಗ್ ಆರಂಭಿಸುವ ಮೊದಲು ಎಲ್ಲರೂ 1 ನಿಮಿಷ ಮೌನವಾಗಿ ಈ ಮೀಟಿಂಗಿನಿಂದ ಒಳ್ಳೆಯ ನಿರ್ಧಾರ ಹೊರಬರಲಿ ಅಂತ ಸಂಕಲ್ಪ ಮಾಡಿದ್ರೆ ಆ ಮೀಟಿಂಗಿನ ಗುಣಮಟ್ಟವೇ ಬದಲಾಗಬಹುದೇ? ಇದು ಕೇವಲ ಸಮಸ್ಯೆ ಪರಿಹಾರದ ಸಾಧನವಲ್ಲ, ಜೀವನವನ್ನು ರೂಪಿಸುವ ಕಲೆ. ಹೌದು. ಈ ಬಗ್ಗೆ ಆಲೋಚಿಸುವುದು ಸ್ವಾರಸ್ಯಕರ. ಖಂಡಿತವಾಗಿಯೂ. ಇದು ಪ್ರತಿಕ್ರಿಯಾತ್ಮಕವಾಗಿರುವುದರ ಬದಲು ಸೃಜನಾತ್ಮಕವಾಗಿ ಬದುಕುವ ದಾರಿ. ಓಂ ಶಾಂತಿ. ಓಂ ಶಾಂತಿ.